ನಮಸ್ಕಾರ. ನಾವು ಅಂಗಡಿಲೇನಾದ್ರೂ ಖರೀದಿ ಮಾಡ್ತೀವಿ ಅಲ್ವಾ? ಆ ಖರೀದಿ ಮಾಡುವ ವಸ್ತುಗಳು ನಮಗೆ ಗೊತ್ತಿಲ್ದ ಹಾಗೆ ನಮ್ಮ ರಹಸ್ಯಗಳನ್ನ ಬೇರೆಯವರಿಗೆ ಹೇಳ್ಬಿಡ್ಬೋದು ಅಂದ್ರೆ ನಂಬೋಕಾಗತ್ತಾ? ಹೌದು, ನಾವು ಕೊಂಡುಕೊಳ್ಳುವ ಪ್ರತಿಯೊಂದು ವಸ್ತು ನಮ್ಮ ಬಗ್ಗೆ ಒಂದು ಇಡೀ ಕಥೆಯನ್ನೇ ಹೇಳುತ್ತೆ. ಹಾಗಾದ್ರೆ ದೊಡ್ಡ ಕಂಪನಿಗಳು ಈ ಕಥೆಯನ್ನ ಹೇಗೋದ್ತವೆ? ಬನ್ನಿ, ಇದರ ಬಗ್ಗೆ ಇವತ್ತು ಸ್ವಲ್ಪ ಡೀಪ್ ಆಗಿ ನೋಡೋಣ. ಈ ಕತೆ ಶುರುವಾಗೋದೇ ಒಂದು ಟಾರ್ಗೆಟ್ ಸ್ಟೋರ್ನಲ್ಲಿ. ಒಬ್ಬ ತಂದೆ ಸಿಕ್ಕಾಪಟ್ಟೆ ಕೋಪದಲ್ಲಿ ಮ್ಯಾನೇಜರ್ ಹತ್ರ ಬರ್ತಾರೆ. ಬಂದ್ಬಿಟ್ಟು, ನನ್ನ ಮಗಳು ಇನ್ನೂ ಹೈಸ್ಕೂಲ್ನಲ್ಲಿ ಓದ್ತಾ ಇದ್ದಾಳೆ, ಅವಳಿಗೆ ನೀವ್ಯಾಕೆ ಮಕ್ಕಳ ಬಟ್ಟೆ, ತೊಟ್ಟಿಲು ಈ ತರಹದ ವಸ್ತುಗಳ ಕೂಪನ್ಗಳನ್ನೆಲ್ಲ ಕಳಿಸಿದ್ದೀರಾ? ಅವಳು ಗರ್ಭಿಣಿಯಾಗ್ಲಿ ಅಂತ ನೀವೇ ಪ್ರೋತ್ಸಾಹನೆ ಮಾಡ್ತಿದ್ದೀರಾ ಅಂತ ಜೋರಾಗಿ ಕಿರ್ಚಾಡಕ್ ಶುರು ಮಾಡ್ತಾರೆ. ಸೊ ಇಲ್ಲೇ ಹುಟ್ಟೋದು $1 ಮಿಲಿಯನ್ ಪ್ರಶ್ನೆ. ಸ್ವಂತ ತಂದೆಗೆ ಗೊತ್ತಿಲ್ದ ಒಂದು ಸತ್ಯ ಸಾವಿರಾರು ಮೈಲು ದೂರದಲ್ಲಿ ಕೂತಿರೋ ಒಂದು ಕಾರ್ಪೊರೇಟ್ ಕಂಪನಿಗೆ, ಅದು ಒಂದು ಸ್ಟೋರ್ಗೆ ಹೇಗ್ ಗೊತ್ತಾಗೋಕ್ ಸಾಧ್ಯ? ಇದು ಯಾವುದೋ ಪತೇದಾರಿ ಕತೆ ತರ ಇದಲ್ವಾ? ಬನ್ನಿ, ಇದರ ಹಿಂದಿರೋ ರಹಸ್ಯ ಏನು ಅಂತ ನೋಡೋಣ. ಪಾಪ, ಆ ಸ್ಟೋರ್ ಮ್ಯಾನೇಜರ್ಗೆ ಏನ್ ಹೇಳ್ಬೇಕಂತಾನ ಗೊತ್ತಾಗಲ್ಲ. ಅವ್ರು ಸುಮ್ಮನೆ ಆ ತಂದೆ ಹತ್ರ ಕ್ಷಮೆ ಕೇಳ್ತಾರೆ. ಆದ್ರೆ ಕೆಲವು ದಿನಗಳಾದ್ಮೇಲೆ ಅದೇ ತಂದೆ ಮತ್ತೆ ಫೋನ್ ಮಾಡ್ತಾರೆ. ಆದ್ರೆ ಈ ಸರಿ ಅವರ ಧ್ವನಿಯಲ್ಲಿ ಕೋಪ ಇರ್ಲಿಲ್ಲ, ಬದ್ಲಿಗೆ ಒಂಥರ ಮುಜುಗರ ಇತ್ತು. ಅವ್ರು ಹೇಳ್ತಾರೆ, ನಾನ್ ನನ್ನ ಮಗಳ ಹತ್ರ ಮಾತಾಡ್ದೆ, ಮನೆಯಲ್ಲಿ ಕೆಲವು ವಿಷಯಗಳು ನಡೀತಿದ್ವು, ಅದು ನನ್ನ ಗಮನಕ್ಕೆ ಬಂದಿರ್ಲಿಲ್ಲ. ಅವಳು ಆಗಸ್ಟ್ನಲ್ಲಿ ಮಗುಗೆ ಜನ್ಮ ಕೊಡಬೋತಾಳೆ, ನಾನು ನಿಮ್ ಹತ್ರ ಕ್ಷಮೆ ಕೇಳ್ಬೇಕು ಅಂದ್ರು. ಈ ಇಡೀ ಘಟನೆಯ ಹಿಂದಿದ್ದ ಮಾಸ್ಟರ್ ಮೈಂಡ್ ಯಾರು ಗೊತ್ತಾ? ಆಂಡ್ರ್ಯೂ ಪೋಲ್. ಟಾರ್ಗೆಟ್ ಕಂಪನಿಯ ಒಬ್ಬ ಸ್ಟ್ಯಾಟಿಸ್ಟಿಷಿಯನ್, ಅಂದ್ರೆ ಸಂಖ್ಯಾಶಾಸ್ತ್ರಜ್ಞ. ಅವರ ಕೆಲ್ಸ ಏನಪ್ಪಾ ಅಂದ್ರೆ, ಸಿಂಪಲ್ ಆಗಿ ಹೇಳೋದಾದ್ರೆ, ಗಣಿತ ಬಳಸಿ ಗ್ರಾಹಕರ ಮನಸ್ಸನ್ನ ಓದೋದು. ಲಕ್ಷಾಂತರ ಜನರ ಶಾಪಿಂಗ್ ಹಿಸ್ಟ್ರಿಯನ್ನ ನೋಡಿ ಮುಂದೆ ಅವರೇನ್ ಮಾಡ್ಬೋದು ಅಂತ ಊಹಿಸೋದೇ ಅವರ ಜವಾಬ್ದಾರಿ. ಹಾಗಾದ್ರೆ ಅವರು ಬಳಸಿದ ತಂತ್ರಜ್ಞಾನ ಯಾವುದು? ಅದಕ್ಕೆ ಪ್ರೆಡಿಕ್ಟಿವ್ ಅನಾಲಿಟಿಕ್ಸ್ ಅಂತಾರೆ. ಕೇಳೋದಕ್ಕೆ ಏನೋ ದೊಡ್ಡ ಪದದ ಹಾಗೆ ಅನ್ಸ್ಬಹುದು, ಆದ್ರೆ ಇದರ ಕೆಲ್ಸ ತುಂಬಾ ಸಿಂಪಲ್. ನಮ್ಮ ಶಾಪಿಂಗ್ ಡೇಟಾನೇ ನೋಡಿ ನಮ್ಮ ಜೀವನದಲ್ಲಿ ಮುಂದೆ ಯಾವ ದೊಡ್ಡ ಘಟನೆ ನಡೀಬಹುದು, ಉದಾಹರಣೆಗೆ ಮದುವೆ, ಮನೆ ಬದಲಾವಣೆ ಅಥವಾ ಗರ್ಭಧಾರಣೆ, ಹೀಗೆ ಇದನ್ನೆಲ್ಲ ಊಹಿಸೋದು. ಟಾರ್ಗೆಟ್ ಪಾಲಿಗೆ ಗರ್ಭಧಾರಣೆ ಅನ್ನೋದು ಬಹಳ ಮುಖ್ಯವಾದ ಘಟನೆ. ಯಾಕಂದ್ರೆ ಮಗು ಹುಟ್ಟಿದ ಮೇಲೆ ಪೋಷಕರು ತಮ್ಮ ಶಾಪಿಂಗ್ ಅಭ್ಯಾಸವನ್ನೇ ಬದಲಾಯಿಸ್ಬಿಡ್ತಾರೆ. ಆಗ ಅವರು ಯಾವ ಅಂಗಡಿಗೆ ಹೋಗ್ತಾರೋ ಅಲ್ಲೇ ವರ್ಷಾನುಗಟ್ಲೆ ಉಳಿದುಬಿಡ್ತಾರೆ. ಇದು ಕೋಟಿಗಟ್ಲೆ ವ್ಯಾಪಾರದ ವಿಷಯ. ಆಂಡ್ರ್ಯೂ ಪೋಲ್ ಮತ್ತು ಅವರ ಟೀಮ್ ಈ ಡೇಟಾ ಸಾಗರದಲ್ಲಿ ಇಳಿದು ನೋಡಿದಾಗ ಅವರಿಗೊಂದು ಎಂಥ ಅದ್ಭುತವಾದ ಪ್ಯಾಟರ್ನ್ ಸಿಕ್ತು ಗೊತ್ತಾ? ಗರ್ಭಿಣಿಯರು ಸಾಮಾನ್ಯವಾಗಿ ತಮ್ಮ ಗರ್ಭಾವಸ್ಥೆಯ 2ನೇ ತ್ರೈಮಾಸಿಕದಲ್ಲಿ ಸುವಾಸನೆ ಇಲ್ಲದ ಅಂದ್ರೆ ಅನ್ಸೆಂಟೆಡ್ ಲೋಷನ್ಗಳನ್ನ ಹೆಚ್ಚು ಖರೀದಿಸೋಕೆ ಶುರು ಮಾಡ್ತಾರೆ. ಆಮೇಲೆ ಜಿಂಕ್ ಮತ್ತು ಮೆಗ್ನೀಷಿಯಂ ಸಪ್ಲಿಮೆಂಟ್ಗಳು, ದೊಡ್ಡ ಹತ್ತಿಯ ಪ್ಯಾಕೆಟ್ಗಳು, ಸುವಾಸನೆ ಇಲ್ಲದ ಸೋಪುಗಳು, ಹೀಗೆ ಒಂದಾದ್ಮೇಲೆ ಒಂದರಂತೆ ಸುಳಿಯುಗಳು ಸಿಕ್ತಲೇ ಹೋದವು. ನಂಬೋಕೆ ಕಷ್ಟ ಆಗ್ಬಹುದು, ಆದ್ರೆ ಇದು ನಿಜ. ಕೇವಲ ಇಂತಹ 25 ಪ್ರಾಡಕ್ಟ್ಸ್ಗಳ ಖರೀದಿಯನ್ನ ಟ್ರ್ಯಾಕ್ ಮಾಡಿ ಟಾರ್ಗೆಟ್ ಒಬ್ಬ ಮಹಿಳೆಗೆ ಪ್ರೆಗ್ನೆನ್ಸಿ ಪ್ರಿಡಿಕ್ಷನ್ ಸ್ಕೋರ್ ಅಂತ ಕೊಡ್ತಿತ್ತು. ಅಂದ್ರೆ ಅವರು ಗರ್ಭಿಣಿಯೇ ಅಲ್ಲವೇ ಅಂತ ಬಹುತೇಕ ನಿಖರವಾಗಿ ಹೇಳ್ಬಹುದಿತ್ತು. ಅಷ್ಟೇ ಅಲ್ಲ, ಮಗು ಯಾವಾಗ ಹುಟ್ಟಬಹುದು ಅನ್ನೋ ಸಂಭಾವ್ಯ ದಿನಾಂಕವನ್ನು ಕೂಡ ಲೆಕ್ಕ ಹಾಕ್ತಿತ್ತು. ಯೋಚನೆ ಮಾಡಿ, ಎಂಥ ಆಶ್ಚರ್ಯ! ಈ ಸಿಸ್ಟಮ್ ಎಷ್ಟು ಪರ್ಫೆಕ್ಟ್ ಆಗಿ ಕೆಲಸ ಮಾಡ್ತಿತ್ತೆ ಅಂದ್ರೆ ಅದ್ರಿಂದಾನೇ ಒಂದು ಹೊಸ ಸಮಸ್ಯೆ ಹುಟ್ಕೊಂಡಿತು. ಜನರಿಗೆ, ಇದೇನಿದು, ಈ ಅಂಗಡಿಯವರಿಗೆ ನನ್ನ ಬಗ್ಗೆ ಇಷ್ಟೆಲ್ಲ ಹೇಗ್ ಗೊತ್ತು, ಯಾರೋ ನನ್ ಮೇಲೆ ಕಣ್ಣಿಟ್ಟಿದ್ದಾರೆ ಅನ್ನೋ ಒಂದು ವಿಚಿತ್ರ ಅಥವಾ ಭಯಾನಕ ಫೀಲಿಂಗ್ ಬರಕ್ ಶುರುವಾಯ್ತು. ಇದನ್ನೇ ಬಿಗ್ ಬ್ರದರ್ ಎಫೆಕ್ಟ್ ಅಂತಾರೆ. ನಾವು ನಿಮ್ಮನ್ನ ಗಮನಿಸ್ತಾ ಇದೀವಿ ಅಂತ ನೇರವಾಗಿ ತೋರಿಸಿದ್ರೆ ಯಾರಿಗ್ತಾನೆ ಇಷ್ಟ ಆಗತ್ತೆ ಅಲ್ವಾ? ಜನರಿಗೆ ಒಂಥರ ಇರಿಸುಮುರುಸುವಾಗಿ ಆ ಅಂಗಡಿಯಿಂದ ದೂರವೇ ಉಳಿದು ಬಿಡೋ ಅಪಾಯ ಇತ್ತು. ಇದು ವ್ಯಾಪಾರಕ್ಕೆ ದೊಡ್ಡ ಹೊಡೆತ ಕೊಡಬಹುದಿತ್ತು. ಈ ಮಾನವೀಯ ಸಮಸ್ಯೆಗೆ ಪರಿಹಾರ ಹುಡುಕೋಕೆ ಟಾರ್ಗೆಟ್ ಎಲ್ಲಿಗೋಯ್ತು ಗೊತ್ತಾ? ಯಾವುದೋ ದೊಡ್ಡ ಮಾರ್ಕೆಟಿಂಗ್ ಗುರುಗಳ ಹತ್ರ ಅಲ್ಲ, ಬದಲಿಗೆ ಸಂಗೀತದ ಜಗತ್ತಿಗೆ. ಹೌದು, ಒಂದು ಪಾಪ್ ಹಾಡಿನಿಂದ ಅವರು ಬಹಳ ಮುಖ್ಯವಾದ ಒಂದು ಪಾಠ ಕಲಿತರು. 2003ರಲ್ಲಿ ಔಟ್ಕ್ಯಾಸ್ಟ್ ಅನ್ನೋ ಬ್ಯಾಂಡನ ಹೇ ಯಾ ಹಾಡು ಕೇಳಿದಿರಾ? ಅದು ಬಿಡುಗಡೆಯಾದಾಗ ರೇಡಿಯೋದಲ್ಲಿ ದೊಡ್ಡ ಫ್ಲಾಪ್ ಆಗಿತ್ತು. ಯಾಕಂದ್ರೆ ಅದರ ಸಂಗೀತ ಜನರಿಗೆ ತುಂಬಾ ಹೊಸದಾಗಿತ್ತು, ಒಂಥರ ವಿಚಿತ್ರವಾಗಿ ಕೇಳಿಸ್ತಿತ್ತು. ಹಾಡು ಶುರುವಾದ ತಕ್ಷಣ ಕೇಳುಗರು ರೇಡಿಯೋ ಸ್ಟೇಷನ್ ಬದಲಾಯಿಸ್ಬಿಡ್ತಿದ್ರು. ಇದರ ಹಿಂದಿರೋ ಸೈಕಾಲಜಿ ತುಂಬಾ ಸರಳ. ನಮ್ಮ ಮೆದುಳಿಗೆ ಯಾವಾಗಲೂ ಪರಿಚಿತವಾದ ವಿಷಯಗಳೇ ಹೆಚ್ಚು ಇಷ್ಟ. ನಾವೆಲ್ಲರೂ ಅಷ್ಟೇ ಅಲ್ವಾ? ಎಷ್ಟೇ ಹೊಸ ಹಾಡುಗಳು ಬಂದ್ರೂ ಮತ್ತೆ ನಮಗಿಷ್ಟವಾದ ಹಳೇ ಹಾಡುಗಳನ್ನೇ ಕೇಳ್ತಾ ಇರ್ತೀವಿ. ಹೊಸ ವಿಷಯವನ್ನ ನಮ್ಮ ಮೆದುಳು ಅಷ್ಟು ಸುಲಭವಾಗಿ ಒಪ್ಪುಕೊಳ್ಳಲ್ಲ. ಆಗ ರೇಡಿಯೋ ಡಿಜೆಗಳು ಒಂದು ಸೂಪರ್ ಐಡಿಯಾ ಮಾಡಿದ್ರು. ಅವರು ಹೇ ಯಾ ಹಾಡನ್ನ ಜನರಿಗೆ ಈಗಾಗಲೇ ಪರಿಚಿತವಿದ್ದ, ಇಷ್ಟವಾಗಿದ್ದ
2 ಸೂಪರ್ ಹಿಟ್ ಹಾಡುಗಳ ಮಧ್ಯೆ ಹಾಕೋಕೆ ಶುರು ಮಾಡಿದ್ರು. ಈ ಸ್ಯಾಂಡ್ವಿಚ್ ತಂತ್ರದಿಂದ ಏನಾಯ್ತು ಅಂದ್ರೆ ಆ ಹೊಸ ಹಾಡು ಕೂಡ ಜನರಿಗೆ ಪರಿಚಿತ ಅನ್ನೋ ಹಾಗೆ ಭಾಸ ಆಗೋಕೆ ಶುರುವಾಯ್ತು. ಅದೇ ಐಡಿಯಾ, ಅದೇ ಟೆಕ್ನಿಕ್, ಟಾರ್ಗೆಟ್ಗೆ ತಮ್ಮ ಸಮಸ್ಯೆಗೆ ಪರಿಹಾರ ಸಿಕ್ಕೇ ಬಿಡ್ತು. ಜನರಿಗೆ ಹೊಸ ವಿಷಯಗಳನ್ನ ಪರಿಚಯಿಸ್ಬೇಕಂದ್ರೆ ಅದನ್ನ ಅವರ ಹಳೇ ಪರಿಚಿತ ಅಭ್ಯಾಸಗಳ ನಡುವೆ ಜಾಣತನದಿಂದ ಬಚ್ಚಿಡ್ಬೇಕು. ಟಾರ್ಗೆಟ್ ಏನ್ ಮಾಡ್ತು ಅಂದ್ರೆ ಗರ್ಭಿಣಿಯರಿಗೆ ಕಳಿಸೋ ಕೂಪನ್ ಬುಕ್ಲೆಟ್ನಲ್ಲಿ ಬರೀ ಡೈಪರ್ಸ್ ಅಥವಾ ಬೇಬಿ ಲೋಷನ್ಗಳ ಜಾಹೀರಾತು ಹಾಕೋ ಬದಲು ಅದರ ಜೊತೆಗೆ ತೀರಾ ಸಂಬಂಧವೇ ಇಲ್ಲದ ವಸ್ತುಗಳ ಕೂಪನ್ಗಳನ್ನು ಸೇರ್ಸಿತು. ಅಂದ್ರೆ ಯೋಚನೆ ಮಾಡಿ, ಡೈಪರ್ ಕೂಪನ್ ಪಕ್ಕದಲ್ಲೇ ಹುಲ್ಲು ಕತ್ತರಿಸೋ ಮೆಷಿನ್ ಮೇಲೆ ಡಿಸ್ಕೌಂಟ್, ಮಕ್ಕಳ ಬಟ್ಟೆಗಳ ಕೂಪನ್ ಕೆಳಗೆ ವೈನ್ ಗ್ಲಾಸ್ಗಳ ಮೇಲೆ ಆಫರ್. ಇದು ಠೀಕ್ ಹೇಗಿತ್ತು ಅಂದ್ರೆ ಮಕ್ಕಳಿಗೆ ಇಷ್ಟವಾಗೋ ಮ್ಯಾಕ್ರೋನಿ ಮತ್ತು ಚೀಸ್ನಲ್ಲಿ ತರಕಾರಿಗಳನ್ನ ಬಚ್ಚಿಟ್ಟು ತಿನ್ಸಿದ ಹಾಗೆ. ಮೇಲ್ನೋಟಕ್ಕೆ ನೋಡಿದ್ರೆ ಆ ಕೂಪನ್ ಬುಕ್ಲೆಟ್ ಎಲ್ಲರಿಗೂ ಕಳಿಸೋ ಒಂದು ಸಾಮಾನ್ಯ ಆಫರ್ನಂತೆ ಕಾಣಿಸ್ತಿತ್ತು. ಆದ್ರೆ ಅದರೊಳಗೆ ಟಾರ್ಗೆಟ್ ತಮ್ಮ ಗುರಿಯನ್ನ ಎಷ್ಟು ಜಾಣತನದಿಂದ ಸೇರಿಸ್ಬಿಟ್ಟಿತ್ ನೋಡಿ. ಇದೆಲ್ಲವನ್ನೂ ಕೇಳಿದ ಮೇಲೆ ಒಂದು ಪ್ರಶ್ನೆ ನಮ್ಮೆಲ್ಲರನ್ನೂ ಕಾಡಲೇಬೇಕು. ಟಾರ್ಗೆಟ್ ತಮ್ಮ ಲಾಭಕ್ಕಾಗಿ ನಮ್ಮ ಅಭ್ಯಾಸಗಳನ್ನ ಹೀಗೆ ರೂಪಿಸುವುದಾದರೆ ಇನ್ನೂ ಯಾರೆಲ್ಲ ನಮಗೆ ಅರಿವೇ ಇಲ್ಲದ ಹಾಗೆ ನಮ್ಮ ಯಾವೆಲ್ಲ ಅಭ್ಯಾಸಗಳನ್ನ ವಿನ್ಯಾಸಗೊಳಿಸುತ್ತಿರಬಹುದು? ಸ್ವಲ್ಪ ಯೋಚಿಸಿ ನೋಡಿ.